ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೀವನದಲ್ಲಿ ನಾವು ಯಾವಾಗಲಾದರೂ ಯೋಚಿಸಿದ್ದೇವಾ, ಯಾಕೆ ಕೆಲವು ಜನ ಮಾತ್ರ ತುಂಬಾ ಯಶಸ್ವಿಯಾಗುತ್ತಾರೆ ಮತ್ತು ಒಬ್ಬ ಸಾಧಾರಣ ವ್ಯಕ್ತಿ ಸಾಧಾರಣವಾಗಿಯೇ ಉಳಿದುಬಿಡುತ್ತಾನೆ? ಇದಕ್ಕೆ ಕಾರಣ ಅದೃಷ್ಟನ ಅಥವಾ ಅವರು ಅನುಸರಿಸುವ ಬೇರೆ ಏನಾದರೂ ಗುಟ್ಟು ಇದೆಯಾ? ಖಂಡಿತ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ ಅರ್ಲ್ ನೈಟಿಂಗೇಲ್ ಅವರು ಬರೆದಿರುವ ಅತ್ಯಂತ ಪ್ರಭಾವಶಾಲಿ ಪುಸ್ತಕ ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್. ಇದು ಕೇವಲ ಒಂದು ಪುಸ್ತಕ ಅಲ್ಲ ಸ್ನೇಹಿತರೆ, ಇದು 1956ರಲ್ಲಿ ಒಂದು ಆಡಿಯೋ ರೆಕಾರ್ಡ್ ಆಗಿ ಬಂದು ಲಕ್ಷಾಂತರ ಜನರ ಜೀವನ ಬದಲಾಯಿಸಿದ ಒಂದು ಅದ್ಭುತ ರಹಸ್ಯ. ನೀವು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸಬೇಕು ಎಂಬ ಗುರಿ ಹೊಂದಿದ್ದರೆ ಈ ಆಡಿಯೋ ಸಮ್ಮರಿ ನಿಮಗಾಗಿಯೇ. ಈ ವಿಡಿಯೋದ ಒಳಗೆ ಹೋಗುವ ಮುಂಚೆ ನನ್ನದೊಂದು ಚಿಕ್ಕ ವಿನಂತಿ: ಈ ಆಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ಗಮನವಿಟ್ಟು ಕೇಳಿ, ಯಾಕೆಂದರೆ ಇದರಲ್ಲಿರುವ ಪ್ರತಿಯೊಂದು ಮಾತು ನಿಮ್ಮ ಯೋಚನಾ ಲಹರಿಯನ್ನು ಮತ್ತು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ನಲ್ಲಿ ನಾವು ಇಂತಹ ಅನೇಕ ಅದ್ಭುತ ಪುಸ್ತಕಗಳ ಆಡಿಯೋ ಸಮ್ಮರಿಗಳನ್ನು ನಿಮ್ಮ ಮುಂದಿಡಲು ಸದಾ ಪ್ರಯತ್ನಿಸುತ್ತೇವೆ. ನಮ್ಮ ಈ ಕೆಲಸ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಅಮೂಲ್ಯವಾದ ಜ್ಞಾನವನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಗೆ ಬೆಂಬಲ ನೀಡಿ. ಬನ್ನಿ, ಹಾಗಾದರೆ ತಡ ಮಾಡದೆ ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಪುಸ್ತಕದಲ್ಲಿ ಅಡಗಿರುವ ಆ ವಿಚಿತ್ರ ರಹಸ್ಯ ಏನು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇವತ್ತು ನಾವು ಅರ್ಲ್ ನೈಟಿಂಗೇಲ್ ಅವರ ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಪುಸ್ತಕದ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಭಾಗವನ್ನು ನೋಡೋಣ. ಈ ಅಧ್ಯಾಯದ ಹೆಸರು ಯಶಸ್ಸಿನ ನಿಜವಾದ ಅರ್ಥವೇನು, ದ ಡೆಫಿನಿಷನ್ ಆಫ್ ಸಕ್ಸೆಸ್. ಪುಸ್ತಕದ ಆರಂಭದಲ್ಲಿಯೇ ಲೇಖಕರು ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳುತ್ತಾರೆ. ಅದೇನಪ್ಪಾ ಅಂದರೆ, ಮನುಷ್ಯರಿಗೆ ಏನಾಗಿದೆ? ಒಂದು ಕ್ಷಣ ಯೋಚಿಸಿ ನೋಡಿ, ನಾವು ಎಂಥ ಅದ್ಭುತವಾದ ಕಾಲದಲ್ಲಿ ಬದುಕುತ್ತಿದ್ದೇವೆ ಅಲ್ವಾ? ನಮಗೆ ಬೇಕಾದ ಎಲ್ಲ ಸೌಕರ್ಯಗಳೂ ಇವೆ. ಆದರೂ ಯಾಕೆ ಕೆಲವು ಜನ ಮಾತ್ರ ಯಶಸ್ವಿಯಾಗುತ್ತಾರೆ ಮತ್ತು ಅತಿ ಹೆಚ್ಚು ಜನ ತಮ್ಮ ಜೀವನದಲ್ಲಿ ಕಷ್ಟಪಡುತ್ತಲೇ ಇರುತ್ತಾರೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಲೇಖಕರು ನಮಗೆ ಒಂದು ಉದಾಹರಣೆ ಕೊಡುತ್ತಾರೆ. ಊಹಿಸಿಕೊಳ್ಳಿ, 25ನೇ ವಯಸ್ಸಿನ 100 ಜನ ಯುವಕರು ತಮ್ಮ ಜೀವನವನ್ನು ಪ್ರಾರಂಭಿಸುತ್ತಾರೆ. ಆ 100 ಜನರಿಗೂ ತಾವು ಜೀವನದಲ್ಲಿ ಏನನ್ನಾದರೂ ದೊಡ್ಡದಾಗಿ ಸಾಧಿಸಬೇಕು, ಶ್ರೀಮಂತರಾಗಬೇಕು ಎಂಬ ಆಸೆ ಇರುತ್ತದೆ. ಆದರೆ ಸರಿಯಾಗಿ 40 ವರ್ಷಗಳ ನಂತರ, ಅಂದರೆ ಅವರಿಗೆ 65 ವರ್ಷ ವಯಸ್ಸಾದಾಗ, ಆ 100 ಜನರ ಪರಿಸ್ಥಿತಿ ಏನಾಗಿರುತ್ತದೆ ಗೊತ್ತಾ? ಆ 100 ಜನರಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅತಿ ಶ್ರೀಮಂತನಾಗಿರುತ್ತಾನೆ. 4 ಜನ ಆರ್ಥಿಕವಾಗಿ ಸ್ವತಂತ್ರರಾಗಿರುತ್ತಾರೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರುತ್ತಾರೆ. 5 ಜನ ಇನ್ನೂ ಕೆಲಸ ಮಾಡುತ್ತಲೇ ಇರುತ್ತಾರೆ. ಆದರೆ ಉಳಿದ 54 ಜನ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿಯಾಗಿರುತ್ತಾರೆ, ಅಂದರೆ ಬ್ರೋಕ್ ಆಗಿರುತ್ತಾರೆ, ಇತರರ ಮೇಲೆ ಅವಲಂಬಿತರಾಗಿರುತ್ತಾರೆ. ನೋಡಿದ್ರಾ ಸ್ನೇಹಿತರೆ, 100ರಲ್ಲಿ ಕೇವಲ 5 ಜನ ಮಾತ್ರ ಯಶಸ್ವಿಯಾಗುತ್ತಾರೆ. ಉಳಿದ 95 ಜನ ಯಾಕೆ ವಿಫಲರಾಗುತ್ತಾರೆ? ಎಲ್ಲರಿಗೂ 24 ಗಂಟೆಗಳೇ ಇವೆ, ಎಲ್ಲರಿಗೂ ಆಸೆಗಳಿದ್ದವು, ಆದರೂ ಯಾಕೆ ಈ ವೈಫಲ್ಯ? ಇದಕ್ಕೆ ಲೇಖಕರು ಕೊಡುವ ಉತ್ತರ ಕನ್ಫಾರ್ಮಿಟಿ, ಅಂದರೆ ಗುಂಪಿನ ಜೊತೆ ಗುಂಪಾಗಿ ಹೋಗುವುದು. ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ, ಯಾಕೆ ಆ ಕೆಲಸ ಮಾಡುತ್ತಿದ್ದೇನೆ ಎಂಬ ಯಾವುದೇ ಸ್ಪಷ್ಟತೆ ಇಲ್ಲದೆ ಬೇರೆಯವರು ಮಾಡುತ್ತಿದ್ದಾರೆ ಅಂತ ತಾವು ಕುರುಡಾಗಿ ಅವರನ್ನು ಅನುಸರಿಸುವುದು. ಇದೇ ಬಹುತೇಕ ಜನರ ವೈಫಲ್ಯಕ್ಕೆ ಕಾರಣ. ಹಾಗಾದರೆ ಯಶಸ್ಸು ಅಂದರೆ ಏನು? ಯಾರು ಯಶಸ್ವಿ ವ್ಯಕ್ತಿ? ಅರ್ಲ್ ನೈಟಿಂಗೇಲ್ ಅವರು ಯಶಸ್ಸಿಗೆ ಒಂದು ಅತ್ಯದ್ಭುತವಾದ ಮತ್ತು ಸರಳವಾದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಗಮನವಿಟ್ಟು ಕೇಳಿ ಸ್ನೇಹಿತರೆ. ಯಶಸ್ಸು ಎಂದರೆ ಒಂದು ಯೋಗ್ಯವಾದ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಅದರ ಕಡೆಗೆ ಪ್ರತಿದಿನ ಸಾಗುವುದು. ಸಕ್ಸೆಸ್ ಇಸ್ ದ ಪ್ರೋಗ್ರೆಸಿವ್ ರಿಯಲೈಸೇಷನ್ ಆಫ್ ಎ ವರ್ದಿ ಐಡಿಯಲ್. ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ನಾನು ಈ ಗುರಿಯನ್ನು ತಲುಪಬೇಕು ಎಂದು ನಿರ್ಧರಿಸಿ ಪ್ರತಿದಿನ ಆ ಗುರಿಗಾಗಿ ಶ್ರಮಿಸುತ್ತಾನೋ ಆತನೇ ಯಶಸ್ವಿ ವ್ಯಕ್ತಿ. ಉದಾಹರಣೆಗೆ, ಒಬ್ಬ ಶಾಲಾ ಶಿಕ್ಷಕಿ ತಾನು ಮಕ್ಕಳಿಗೆ ಪಾಠ ಮಾಡಬೇಕು ಎಂಬ ಆಸೆಯಿಂದಲೇ ಶಿಕ್ಷಕಿಯಾಗಿದ್ದರೆ ಅವಳು ಯಶಸ್ವಿ ವ್ಯಕ್ತಿ. ಒಬ್ಬ ಗೃಹಿಣಿ ತನ್ನ ಸಂಸಾರ ಮತ್ತು ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದು ನಿರ್ಧರಿಸಿ ಅದನ್ನು ಮಾಡುತ್ತಿದ್ದರೆ ಅವಳು ಯಶಸ್ವಿ ವ್ಯಕ್ತಿ. ಒಬ್ಬ ಪೆಟ್ರೋಲ್ ಬಂಕ್ ಮಾಲೀಕ ತಾನು ಇದೇ ಬಿಸ್ನೆಸ್ ಮಾಡಬೇಕು ಎಂದು ನಿರ್ಧರಿಸಿ ಪ್ರಾಮಾಣಿಕವಾಗಿ ಮಾಡುತ್ತಿದ್ದರೆ ಆತನೂ ಯಶಸ್ವಿ ವ್ಯಕ್ತಿ. ಯಶಸ್ಸು ಎಂದರೆ ಕೇವಲ ಕೋಟಿಗಟ್ಟಲೆ ಹಣ ಸಂಪಾದಿಸುವುದು ಮಾತ್ರವಲ್ಲ,
ನಿಮಗೆ ಏನು ಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಅದನ್ನು ಸಾಧಿಸುವುದೇ ಯಶಸ್ಸು. ಆದರೆ ದುರಾದೃಷ್ಟವಶಾತ್ 100ರಲ್ಲಿ ಕೇವಲ 5 ಜನರಿಗೆ ಮಾತ್ರ ತಮಗೆ ಏನು ಬೇಕು ಎಂಬ ಸ್ಪಷ್ಟ ಗುರಿ ಇರುತ್ತದೆ. ಉಳಿದ 95 ಜನರಿಗೆ ಯಾವುದೇ ಗುರಿ ಇರುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಹಡಗಿನ ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಹಡಗು ಸಮುದ್ರದಲ್ಲಿ ಪ್ರಯಾಣ ಬೆಳೆಸಲು ಸಿದ್ಧವಾಗಿದೆ. ಆ ಹಡಗಿನಲ್ಲಿ ಒಬ್ಬ ನುರಿತ ಕ್ಯಾಪ್ಟನ್ ಇದ್ದಾನೆ. ಆತನ ಬಳಿ ಒಂದು ಮ್ಯಾಪ್ ಇದೆ ಮತ್ತು ಆ ಹಡಗು ಎಲ್ಲಿಗೆ ಹೋಗಬೇಕು ಎಂಬ ಸ್ಪಷ್ಟವಾದ ಗುರಿ ಇದೆ. ಆ ಹಡಗು 99ರಷ್ಟು ನಿಖರವಾಗಿ ತಾನು ತಲುಪಬೇಕಾದ ಜಾಗವನ್ನು ತಲುಪುತ್ತದೆ, ಹೌದಲ್ವಾ? ಈಗ ಇನ್ನೊಂದು ಹಡಗನ್ನು ಊಹಿಸಿಕೊಳ್ಳಿ. ಅದಕ್ಕೆ ಯಾವುದೇ ಕ್ಯಾಪ್ಟನ್ ಇಲ್ಲ, ಮ್ಯಾಪ್ ಇಲ್ಲ, ಅದು ಎಲ್ಲಿಗೆ ಹೋಗಬೇಕು ಎಂಬ ಯಾವುದೇ ಗುರಿಯೂ ಇಲ್ಲ. ಸುಮ್ಮನೆ ಅದರ ಇಂಜಿನ್ ಆನ್ ಮಾಡಿ ಸಮುದ್ರಕ್ಕೆ ಬಿಟ್ಟುಬಿಟ್ರೆ ಏನಾಗುತ್ತದೆ? ಅದು ಎಲ್ಲೋ ಹೋಗಿ ಮುಳುಗಬಹುದು ಅಥವಾ ಯಾವುದೋ ನಿರ್ಜನ ದ್ವೀಪಕ್ಕೆ ಹೋಗಿ ಸಿಕ್ಕಿಹಾಕಿಕೊಳ್ಳಬಹುದು. ಅದು ಯಾವುದೇ ಕಾರಣಕ್ಕೂ ಒಂದು ಸರಿಯಾದ ಜಾಗವನ್ನು ತಲುಪಲು ಸಾಧ್ಯವೇ ಇಲ್ಲ. ಮನುಷ್ಯನ ಜೀವನವೂ ಅಷ್ಟೇ ಸ್ನೇಹಿತರೆ. ಸ್ಪಷ್ಟವಾದ ಗುರಿ ಇಲ್ಲದ ಮನುಷ್ಯ ಕ್ಯಾಪ್ಟನ್ ಇಲ್ಲದ ಹಡಗಿನಂತೆ. ನಾವು ಎಲ್ಲಿಗೆ ಹೋಗಬೇಕು ಅಂತ ನಮಗೆ ಗೊತ್ತಿಲ್ಲದೇ ಇದ್ರೆ ನಾವು ಎಲ್ಲಿಗೂ ತಲುಪಲು ಸಾಧ್ಯವಿಲ್ಲ. ಹಾಗಾದರೆ ಗುರಿ ಇರುವವರು ಮಾತ್ರ ಯಾಕೆ ಯಶಸ್ವಿಯಾಗುತ್ತಾರೆ? ಯಶಸ್ಸಿನ ಆ ವಿಚಿತ್ರ ರಹಸ್ಯ ಎಲ್ಲಿ ಅಡಗಿದೆ? ಆ ಗುಟ್ಟನ್ನು ಲೇಖಕರು ಮುಂದಿನ ಭಾಗದಲ್ಲಿ ಬಿಚ್ಚಿಡುತ್ತಾರೆ. ಆ ರಹಸ್ಯವನ್ನು ತಿಳಿದುಕೊಳ್ಳಲು ನೀವು ಸಿದ್ಧರಿದ್ದೀರಾ? ಬನ್ನಿ ಸ್ನೇಹಿತರೆ, ಈಗ ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಪುಸ್ತಕದ 2ನೇ ಮತ್ತು ಅತ್ಯಂತ ಪ್ರಮುಖವಾದ ಅಧ್ಯಾಯದ ಕಡೆ ಹೋಗೋಣ. ಈ ಅಧ್ಯಾಯದ ಹೆಸರು ಆ ವಿಚಿತ್ರ ರಹಸ್ಯ ಎಂದರೇನು? ಮೊದಲ ಭಾಗದಲ್ಲಿ ನಾವು ಒಂದು ಹಡಗಿನ ಉದಾಹರಣೆ ನೋಡಿದ್ವಿ. ಸ್ಪಷ್ಟವಾದ ಗುರಿಯಿರುವ ಹಡಗು ಹೇಗೆ ತನ್ನ ಗುರಿ ತಲುಪುತ್ತದೋ ಹಾಗೆಯೇ ಗುರಿಯಿರುವ ಮನುಷ್ಯ ಯಶಸ್ವಿಯಾಗುತ್ತಾನೆ ಅಂತ ತಿಳಿದುಕೊಂಡ್ವಿ. ಆದರೆ ಕೇವಲ ಗುರಿಯಿರುವವರು ಮಾತ್ರ ಯಾಕೆ ಯಶಸ್ವಿಯಾಗುತ್ತಾರೆ? ಅಸಲಿಗೆ ಯಶಸ್ಸಿನ ಆ ಮೂಲ ಗುಟ್ಟು ಏನು? ಅರ್ಲ್ ನೈಟಿಂಗೇಲ್ ಅವರು ಈ ಒಂದು ಸತ್ಯವನ್ನು ತುಂಬ ಸರಳವಾಗಿ ಆದರೆ ಅಷ್ಟೇ ಪ್ರಭಾವಶಾಲಿಯಾಗಿ ಹೇಳಿದ್ದಾರೆ. ದಯವಿಟ್ಟು ಇದನ್ನು ತುಂಬ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಆ ರಹಸ್ಯ ಏನೆಂದರೆ, ನಾವು ಏನನ್ನು ಹೆಚ್ಚು ಯೋಚಿಸುತ್ತೇವೆಯೋ ಕೊನೆಗೆ ನಾವು ಅದೇ ಆಗುತ್ತೇವೆ. ಇದು ಕೇಳೋಕೆ ತುಂಬ ಸರಳ ಅನ್ನಿಸಬಹುದು, ಆದರೆ ಇದರ ಶಕ್ತಿ ನಮ್ಮ ಕಲ್ಪನೆಗೆ ನಿಲುಕದಷ್ಟು ದೊಡ್ಡದು. ಜಗತ್ತಿನ ಅತ್ಯಂತ ದೊಡ್ಡ ತತ್ವಜ್ಞಾನಿಗಳು, ಪ್ರವಾದಿಗಳು ಮತ್ತು ನಾಯಕರು ತುಂಬಾ ವಿಷಯಗಳಲ್ಲಿ ಒಬ್ಬರಿಗೊಬ್ಬರು ಒಪ್ಪುತ್ತಿರಲಿಲ್ಲ. ಅವರ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದವು. ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ಅವರೆಲ್ಲರೂ 100ಕ್ಕೆ 100ರಷ್ಟು ಒಟ್ಟಿಗಿದ್ದರು. ಉದಾಹರಣೆಗೆ, ಮಹಾಚಕ್ರವರ್ತಿ ಮಾರ್ಕಸ್ ಅರೇಲಿಯಸ್ ಹೇಳಿದ್ದಾರೆ, ಒಬ್ಬ ಮನುಷ್ಯನ ಜೀವನ ಅವನ ಯೋಚನೆಗಳು ಹೇಗೆ ರೂಪಿಸುತ್ತವೋ ಹಾಗಿರುತ್ತದೆ. ಪ್ರಮುಖ ತತ್ವಜ್ಞಾನಿ ರಾಲ್ಫ್ ವಾಲ್ಡೋ ಎಮರ್ಸನ್ ಹೇಳಿದ್ದಾರೆ, ಒಬ್ಬ ಮನುಷ್ಯ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಏನನ್ನು ಯೋಚಿಸುತ್ತಾನೋ ಅವನು ಅದೇ ಆಗಿರುತ್ತಾನೆ. ಸ್ನೇಹಿತರೆ, ಇದನ್ನ ಯಾಕೆ ವಿಚಿತ್ರ ರಹಸ್ಯ ಅಂತ ಕರಿತೀವಿ? ಅಸಲಿಗೆ ಇದರಲ್ಲಿ ರಹಸ್ಯ ಏನಿದೆ? ಯಾಕೆಂದರೆ ಈ ವಿಷಯ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಗೊತ್ತಿದ್ದರೂ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಮತ್ತು ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ. ಒಂದು ಕ್ಷಣ ಯೋಚಿಸಿ, ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಒಂದು ಸ್ಪಷ್ಟವಾದ ಗುರಿ ಇಟ್ಟುಕೊಂಡು ಆ ಗುರಿಯ ಬಗ್ಗೆನೇ ದಿನ ಯೋಚಿಸುತ್ತಿದ್ದರೆ ಅವನು ಖಂಡಿತ ಆ ಗುರಿಯನ್ನು ತಲುಪುತ್ತಾನೆ. ಯಾಕೆಂದರೆ ಅವನ ಗಮನ ಪೂರ್ತಿ ಅದರ ಮೇಲಿರುತ್ತದೆ. ಅವನಿಗೆ ತನ್ನ ಗುರಿ ಮತ್ತು ಅದನ್ನು ಸಾಧಿಸುವ ದಾರಿ ಬಿಟ್ಟು ಬೇರೇನೂ ಕಾಣಿಸುವುದಿಲ್ಲ. ಆದರೆ ಇನ್ನೊಬ್ಬ ವ್ಯಕ್ತಿಗೆ ಯಾವ ಗುರಿಯೂ ಇಲ್ಲ ಅಂತ ಅಂದುಕೊಳ್ಳಿ. ಅವನ ಮನಸ್ಸಿನಲ್ಲಿ ಬರೀ ಭಯ, ನಾಳೆ ಏನಾಗುತ್ತೋ ಅನ್ನುವ ಆತಂಕ ಮತ್ತು ನಕಾರಾತ್ಮಕ ಯೋಚನೆಗಳು ಇದ್ದರೆ ಅವನ ಜೀವನ ಕೂಡ ಆ ಭಯ ಮತ್ತು ಟೆನ್ಷನ್ನಿಂದಲೇ ತುಂಬಿ ಹೋಗುತ್ತದೆ. ಅವನು ಏನನ್ನು ಯೋಚಿಸುತ್ತಾನೋ ಅವನ ಜೀವನ ಅದೇ ಆಗುತ್ತದೆ. ನೀವು ಯಶಸ್ಸಿನ ಬಗ್ಗೆ ಯೋಚಿಸಿದರೆ ಯಶಸ್ವಿಯಾಗುತ್ತೀರಾ, ವೈಫಲ್ಯದ ಬಗ್ಗೆ ಯೋಚಿಸಿದರೆ ವಿಫಲರಾಗುತ್ತೀರಾ. ಇದೊಂದು ಸೃಷ್ಟಿಯ ನಿಯಮ. ನಮಗೆ ಪ್ರಕೃತಿ ನೀಡಿರುವ ಅತ್ಯದ್ಭುತವಾದ ಶಕ್ತಿ ಎಂದರೆ ನಮ್ಮ ಮನಸ್ಸು. ಆದರೆ ನಾವದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಅನ್ನೋದರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರವಾಗಿರುತ್ತದೆ. ಸ್ನೇಹಿತರೆ, ನನಗೊಂದು ಪ್ರಶ್ನೆ ಕಾಡುತ್ತಿದೆ. ನಮ್ಮ ಯೋಚನೆಗಳಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತಾದರೆ ನಾವು ಯಾಕೆ ನಮ್ಮ ಮನಸ್ಸನ್ನು ಸರಿಯಾಗಿ ನಿಯಂತ್ರಿಸುವುದಿಲ್ಲ? ನಾವು ಯಾಕೆ ಪದೇ ಪದೇ ನಕಾರಾತ್ಮಕವಾಗಿ ಯೋಚಿಸುತ್ತೇವೆ? ಇದಕ್ಕೆ ಉತ್ತರ ಮುಂದಿನ ಅಧ್ಯಾಯದಲ್ಲಿದೆ. ಅಲ್ಲಿ ಲೇಖಕರು ನಮ್ಮ ಮನಸ್ಸನ್ನು ಒಂದು ರೈತನ ಹೊಲಕ್ಕೆ ಹೋಲಿಸಿದ್ದಾರೆ. ಆ ಉದಾಹರಣೆ ಕೇಳಿದರೆ ನಿಮ್ಮ ಜೀವನ ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಇಲ್ಲಿಯವರೆಗೂ ಈ ವಿಡಿಯೋ ನಿಮಗೆ ಅರ್ಥವಾಗಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಾನು ನನ್ನ ಗುರಿ ಸಾಧಿಸುತ್ತೇನೆ ಅಂತ ಬರೆಯಿರಿ. ಬನ್ನಿ, ಈಗ ಮುಂದಿನ ಅಧ್ಯಾಯದಲ್ಲಿ ಆ ರೈತನ ಹೊಲದ ಕಥೆ ಏನು ಅಂತ ನೋಡೋಣ. ಸ್ನೇಹಿತರೆ,
ಈಗ ನಾವು ಈ ಪುಸ್ತಕದ 3ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಲೇಖಕರು ಇಲ್ಲಿ ಒಂದು ಅತ್ಯದ್ಭುತವಾದ ಉದಾಹರಣೆಯನ್ನು ನೀಡಿದ್ದಾರೆ. ಗಮನವಿಟ್ಟು ಕೇಳಿ. ಅರ್ಲ್ ನೈಟಿಂಗೇಲ್ ಅವರು ನಮ್ಮ ಮನಸ್ಸನ್ನು ಒಬ್ಬ ರೈತನ ಫಲವತ್ತಾದ ಭೂಮಿಗೆ ಹೋಲಿಸ್ತಾರೆ. ಊಹಿಸಿಕೊಳ್ಳಿ, ಒಬ್ಬ ರೈತನ ಬಳಿ ತುಂಬಾ ಒಳ್ಳೆಯ ಫಲವತ್ತಾದ ಜಮೀನಿದೆ. ಆ ಭೂಮಿ ರೈತನಿಗೆ ಒಂದು ಅದ್ಭುತವಾದ ಆಯ್ಕೆಯನ್ನು ಕೊಡುತ್ತದೆ. ಅವನು ಅಲ್ಲಿ ಏನನ್ನು ಬೇಕಾದರೂ ಬೆಳೆಯಬಹುದು. ಭೂಮಿಗೆ ಯಾವುದೇ ತಾರತಮ್ಯವಿಲ್ಲ. ಅದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಈಗ ರೈತ ತನ್ನ ಕೈಯಲ್ಲಿ 2 ವಿಭಿನ್ನ ಬೀಜಗಳನ್ನು ತೆಗೆದುಕೊಳ್ತಾನೆ. ಒಂದು ಸಿಹಿಯಾದ ಮುಸುಕಿನ ಜೋಳದ ಬೀಜ, ಮತ್ತೊಂದು ನೈಟ್ ಶೇಡ್ ಎಂಬ ಭೀಕರ ವಿಷದ ಬೀಜ. ಅವನು ಆ 2 ಬೀಜಗಳನ್ನು ಮಣ್ಣಿನಲ್ಲಿ ಬಿತ್ತುತ್ತಾನೆ, ಅದಕ್ಕೆ ನೀರು ಹಾಕುತ್ತಾನೆ, ಪೋಷಿಸುತ್ತಾನೆ. ಈಗ ಏನಾಗುತ್ತದೆ? ಆ ಫಲವತ್ತಾದ ಭೂಮಿಗೆ ತಾನು ಏನು ಬೆಳೆಯುತ್ತಿದ್ದೇನೆ ಎಂಬ ಕಾಳಜಿ ಇರುವುದಿಲ್ಲ. ಅದು ಕೇವಲ ರೈತ ಏನನ್ನು ಬಿತ್ತಿದ್ದಾನೋ ಅದನ್ನು ವಾಪಸ್ ಕೊಡುತ್ತದೆ. ಜೋಳದ ಬೀಜದಿಂದ ಸಿಹಿಯಾದ ಜೋಳದ ಗಿಡ ಬೆಳೆಯುತ್ತದೆ, ಹಾಗೆಯೇ ವಿಷದ ಬೀಜದಿಂದ ಜೀವ ತೆಗೆಯುವ ವಿಷದ ಗಿಡವೇ ಬೆಳೆಯುತ್ತದೆ. ಭೂಮಿ ಎರಡನ್ನೂ ಒಂದೇ ರೀತಿಯಲ್ಲಿ ಬೆಳೆಸುತ್ತದೆ. ಸ್ನೇಹಿತರೆ, ನಮ್ಮ ಮನಸ್ಸು ಕೂಡ 100ಕ್ಕೆ 100 ಇದೇ ರೀತಿ ಕೆಲಸ ಮಾಡುತ್ತದೆ. ಆ ರೈತನ ಭೂಮಿಗಿಂತ ನಮ್ಮ ಮನಸ್ಸು ಎಷ್ಟೋ ಪಾಲು ಅದ್ಭುತವಾದದ್ದು, ಆಳವಾದದ್ದು ಮತ್ತು ಶಕ್ತಿಶಾಲಿಯಾದದ್ದು. ಆದರೆ ಅದರ ನಿಯಮ ಮಾತ್ರ ಒಂದೇ. ನಮ್ಮ ಮನಸ್ಸಿಗೆ ನಾವು ಯಶಸ್ಸನ್ನು ಬಿತ್ತುತ್ತಿದ್ದೇವಾ ಅಥವಾ ವೈಫಲ್ಯವನ್ನ? ನಮ್ಮ ದೊಡ್ಡ ಗುರಿಯನ್ನು ಬಿತ್ತುತ್ತಿದ್ದೇವಾ ಅಥವಾ ಗೊಂದಲವನ್ನ? ಧೈರ್ಯವನ್ನ ಅಥವಾ ಭಯವನ್ನ ಎಂಬ ಭೇದಭಾವ ಗೊತ್ತಿಲ್ಲ. ನಾವು ನಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆಯ ಬೀಜವನ್ನು ಬಿತ್ತುತ್ತೇವೆಯೋ ಅದು ಅದನ್ನೇ 100ರಷ್ಟು ಪಾಲು ಹೆಚ್ಚಿಸಿ ನಮ್ಮ ಜೀವನದಲ್ಲಿ ಬೆಳೆಯುವಂತೆ ಮಾಡುತ್ತದೆ. ಹಾಗಾದರೆ ಒಂದು ಪ್ರಶ್ನೆ ಮೂಡುತ್ತದೆ. ನಮ್ಮ ಮನಸ್ಸಿಗೆ ಇಷ್ಟೊಂದು ಶಕ್ತಿ ಇದ್ದರೆ ನಾವು ಯಾಕೆ ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲ? ಇದಕ್ಕೆ ಲೇಖಕರು ಕೊಡುವ ಉತ್ತರ ನಮ್ಮ ಕಣ್ಣು ತೆರೆಸುವಂತಿದೆ. ಅವರು ಹೇಳ್ತಾರೆ, ನಮ್ಮ ಮನಸ್ಸು ಎನ್ನುವುದು ನಮಗೆ ಪ್ರಕೃತಿ ಕೊಟ್ಟಿರುವ ಅತಿ ದೊಡ್ಡ ಉಡುಗೊರೆ. ಆದರೆ ಮನುಷ್ಯನ ಒಂದು ವಿಚಿತ್ರ ಗುಣವೆಂದರೆ ಉಚಿತವಾಗಿ ಸಿಕ್ಕಿರುವ ವಸ್ತುಗಳಿಗೆ ನಾವು ಬೆಲೆ ಕೊಡುವುದಿಲ್ಲ. ಹೌದಲ್ವಾ? ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಬುದ್ಧಿ, ನಮ್ಮ ಕನಸುಗಳು ಇವೆಲ್ಲವೂ ನಮಗೆ ಹುಟ್ಟಿದಾಗಲೇ ಉಚಿತವಾಗಿ ಸಿಕ್ಕಿವೆ. ಹಾಗಾಗಿ ನಾವು ಇವುಗಳ ಬಗ್ಗೆ ಅಷ್ಟು ಕಾಳಜಿ ವಹಿಸುವುದಿಲ್ಲ. ಆದರೆ ದುಡ್ಡು ಕೊಟ್ಟುಕೊಂಡ ವಸ್ತುಗಳಿಗೆ, ಅಂದರೆ ನಮ್ಮ ಮನೆ, ಕಾರು, ಬಟ್ಟೆ, ಮೊಬೈಲ್ ಇವುಗಳಿಗೆ ನಾವು ಎಷ್ಟು ಜಾಗರೂಕತೆಯಿಂದ ಇರುತ್ತೇವೆ ಅಲ್ವಾ? ವಿಪರ್ಯಾಸವೆಂದರೆ ದುಡ್ಡು ಕೊಟ್ಟುಕೊಂಡ ವಸ್ತುಗಳನ್ನು ನಾವು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು. ಆದರೆ ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ಕಳೆದುಕೊಂಡರೆ ಮತ್ತೆ ಪಡೆಯಲಾಗುವುದಿಲ್ಲ. ನಮ್ಮ ಮನಸ್ಸು ಎಂತಹ ದೊಡ್ಡ ಸಮಸ್ಯೆಯನ್ನಾದರೂ ಬಗೆಹರಿಸಬಲ್ಲದು. ಆದರೆ ನಾವು ಅದನ್ನು ಕೇವಲ ಚಿಕ್ಕ ಚಿಕ್ಕ ನಕಾರಾತ್ಮಕ ಯೋಚನೆಗಳಿಗೆ ಮಾತ್ರ ಬಳಸುತ್ತಿದ್ದೇವೆ. ಹಾಗಾದರೆ ಇನ್ನು ಮುಂದೆ ನಾವು ಏನ್ಮಾಡಬೇಕು? ಸ್ನೇಹಿತರೆ, ಈಗಲೇ ನಿರ್ಧರಿಸಿ. ನಿಮ್ಮ ಗುರಿ ಏನು? ನೀವು ಜೀವನದಲ್ಲಿ ಏನಾಗಬೇಕು? ಆ ಗುರಿಯ ಬೀಜವನ್ನು ನಿಮ್ಮ ಮನಸ್ಸಿನ ಫಲವತ್ತಾದ ಭೂಮಿಯಲ್ಲಿ ಇಂದೇ ಬಿತ್ತಿ. ಪ್ರತಿದಿನ, ಪ್ರತಿ ಕ್ಷಣ ಆ ಗುರಿಯ ಬಗ್ಗೆಯೇ ಸಕಾರಾತ್ಮಕವಾಗಿ ಯೋಚಿಸಿ. ಆ ಯೋಚನೆಗಳೇ ನೀವು ಆ ಬೀಜಕ್ಕೆ ಹಾಕುವ ನೀರು ಮತ್ತು ಗೊಬ್ಬರ. ಖಂಡಿತವಾಗಿಯೂ ಒಂದು ದಿನ ಆ ಬೀಜ ಹೆಮ್ಮರವಾಗಿ ಬೆಳೆಯುತ್ತದೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಾ. ಇದು ಕೇವಲ ಒಂದು ಆಸೆ ಅಲ್ಲ, ಇದು ಭೂಮಿಯ ಗುರುತ್ವಾಕರ್ಷಣೆಯ ನಿಯಮದಷ್ಟೇ ಅಚಲವಾದ ಸತ್ಯ. ಈಗ ನಿಮಗೆ ಆ ವಿಚಿತ್ರ ರಹಸ್ಯ ಏನು ಅಂತ ಸಂಪೂರ್ಣವಾಗಿ ಅರ್ಥವಾಯಿತು ಅಲ್ವಾ? ಆದರೆ ಈ ರಹಸ್ಯವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಅದಕ್ಕಾಗಿ ಲೇಖಕರು ಒಂದು ಅದ್ಭುತವಾದ 30 ದಿನಗಳ ಸವಾಲನ್ನು ನಮಗೆ ನೀಡಿದ್ದಾರೆ. ಈ ಸವಾಲನ್ನು ಯಾರು ಪ್ರಾಮಾಣಿಕವಾಗಿ ಸ್ವೀಕರಿಸುತ್ತಾರೋ ಅವರ ಜೀವನ ಊಹಿಸಲಾಗದಷ್ಟು ಅದ್ಭುತವಾಗಿ ಬದಲಾಗುತ್ತದೆ. ಆ ಸವಾಲು ಏನು ಅಂತ ತಿಳಿಯಲು ನೀವು ಕಾಯ್ತಾ ಇದ್ದೀರಾ? ಅದಕ್ಕೂ ಮುಂಚೆ ಈ ರೈತನ ಹೊಲದ ಉದಾಹರಣೆ ನಿಮ್ಮ ಮನಸ್ಸಿಗೆ ನಾಟಿದರೆ ನಿಮ್ಮ ಅನಿಸಿಕೆಯನ್ನು ಈಗಲೇ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಈಗ ಕೊನೆಯ ಹಾಗೂ ಅತ್ಯಂತ ರೋಚಕವಾದ ಅಧ್ಯಾಯದ ಕಡೆ ಹೋಗೋಣ. ಬನ್ನಿ ಸ್ನೇಹಿತರೆ, ಈಗ ನಾವು ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಪುಸ್ತಕದ ಕೊನೆಯ ಮತ್ತು ಅತ್ಯಂತ ಅಮೂಲ್ಯವಾದ 4ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಈ ಅಧ್ಯಾಯದ ಹೆಸರು 30 ದಿನಗಳ ಸವಾಲು ಮತ್ತು ಯಶಸ್ಸಿನ ಬೆಲೆ. ಇಲ್ಲಿಯವರೆಗೂ ನಾವು ಯೋಚನೆಗೆ ಎಷ್ಟು ಶಕ್ತಿ ಇದೆ ಮತ್ತು ನಮ್ಮ ಮನಸ್ಸು ಹೇಗೆ ಒಂದು ರೈತನ ಹೊಲದ ತರಹ ಕೆಲಸ ಮಾಡುತ್ತವೆ ಅಂತ ತಿಳಿದುಕೊಂಡ್ವಿ. ಆದರೆ ಬರೀ ತಿಳಿದುಕೊಂಡ್ರೆ ಸಾಕಾಗಲ್ಲ ಅಲ್ವಾ? ಈ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಇದಕ್ಕೆ ಅರ್ಲ್ ನೈಟಿಂಗೇಲ್ ಅವರು ಒಂದು ಅದ್ಭುತವಾದ 30 ದಿನಗಳ ಸವಾಲನ್ನು, ಅಂದರೆ 30 ಡೇ ಚಾಲೆಂಜ್ ಅನ್ನು ನಮಗೆ ಕೊಟ್ಟಿದ್ದಾರೆ.
ಆದರೆ ನೆನಪಿರಲಿ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಯಾವುದೂ ಕೂಡ ಉಚಿತವಾಗಿ ಸಿಗೋದಿಲ್ಲ. ಯಶಸ್ಸು ಬೇಕು ಅಂದರೆ ನಾವು ಅದಕ್ಕೆ ತಕ್ಕ ಬೆಲೆ ಕಟ್ಟಲೇಬೇಕು. ಆ ಬೆಲೆ ಏನು ಗೊತ್ತಿದೆಯಾ? ಒಂದನೆಯದು, ನಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ನಮ್ಮ ಭಾವನೆಗಳನ್ನು ನಮ್ಮ ಹಿತದೃಷ್ಟಿಯಿಂದ ಬಳಸಿಕೊಳ್ಳುವುದು. ಎರಡನೆಯದು, ನಮ್ಮ ಒಳಗಿರುವ ಭಯ, ಆತಂಕ ಮತ್ತು ಅನುಮಾನಗಳನ್ನು ಪೂರ್ತಿಯಾಗಿ ಕತ್ತರಿಸಿ ಹಾಕುವುದು. ಮೂರನೆಯದು, ನಾವು ಬೇರೆಯವರಿಗೆ ಎಷ್ಟು ಉತ್ತಮ ಸೇವೆ ಕೊಡುತ್ತೇವೆಯೋ ಅದಕ್ಕೆ ತಕ್ಕಂತೆ ನಮಗೆ ಪ್ರತಿಫಲ ಸಿಗುತ್ತದೆ ಅಂತ ಸಂಪೂರ್ಣವಾಗಿ ನಂಬುವುದು. ಸ್ನೇಹಿತರೆ, ಈ 30 ದಿನಗಳ ಸವಾಲನ್ನು ನೀವು ಹೇಗೆ ಮಾಡಬೇಕು ಅಂತ ನಾನು ಹಂತ ಹಂತವಾಗಿ ಹೇಳುತ್ತೇನೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಹಂತ 1, ಒಂದು ಚಿಕ್ಕ ಖಾಲಿ ಕಾರ್ಡ್ ತೆಗೆದುಕೊಳ್ಳಿ. ಅದರ ಮೇಲೆ ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿಯನ್ನು ಸ್ಪಷ್ಟವಾಗಿ ಬರೆದುಕೊಳ್ಳಿ. ಆ ಗುರಿ ಒಂದೇ ಆಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕು. ಈ ಕಾರ್ಡನ್ನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇಟ್ಟುಕೊಳ್ಳಿ. ಬೆಳಿಗ್ಗೆ ಎದ್ದಾಗ, ಮಧ್ಯಾಹ್ನ ಮತ್ತು ರಾತ್ರಿ ಮಲಗುವ ಮುಂಚೆ ಅದನ್ನು ನೋಡಿ. ನೋಡುವಾಗ ಆ ಗುರಿ ನಿಮಗೆ ಈಗಲೇ ಸಿಕ್ಕಿದೆ ಅಂತ ಮನಸ್ಸಿನಲ್ಲಿ ಅನುಭವಿಸಿ. ಹಂತ 2, ಈ 30 ದಿನಗಳವರೆಗೂ ನಿಮ್ಮ ಮನಸ್ಸಿಗೆ ಯಾವುದೇ ಒಂದು ನಕಾರಾತ್ಮಕ ಅಂದರೆ ನೆಗೆಟಿವ್ ಯೋಚನೆ ಬಂದರೂ ಅಥವಾ ಭಯ ಕಾಡಿದರೂ ತಕ್ಷಣ ನಿಮ್ಮ ಗಮನವನ್ನು ಆ ಕಾರ್ಡ್ ಮೇಲಿರುವ ಸಕಾರಾತ್ಮಕ ಗುರಿಯ ಕಡೆ ಹರಿಸಿ. ಮೊದಲ ಸಲ ಇದು ತುಂಬ ಕಷ್ಟ ಅನ್ನಿಸುತ್ತೆ, ಯಾಕಂದರೆ ನಮಗೆ ನಕಾರಾತ್ಮಕ ಯೋಚನೆ ಮಾಡೋದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ಪ್ರಯತ್ನ ಬಿಡಬೇಡಿ. ನಮ್ಮ ಮನಸ್ಸು ನಾವು ಹೇಳಿದ ಹಾಗೆ ಕೇಳಬೇಕು, ಮನಸ್ಸು ಹೇಳಿದ ಹಾಗೆ ನಾವು ಕೇಳಬಾರದು. ಹಂತ 3, ನಿಮ್ಮ ಕೆಲಸದಲ್ಲಿ ನೀವು ಮೊದಲು ಮಾಡುತ್ತಿದ್ದಕ್ಕಿಂತ ಹೆಚ್ಚು ಶ್ರದ್ಧೆ ಮತ್ತು ಉತ್ಸಾಹವನ್ನು ತೋರಿಸಿ. ಪ್ರಕೃತಿಯ ನಿಯಮ ಏನು ಹೇಳುತ್ತದೆ ಅಂದರೆ, ನೀವು ಸಮಾಜಕ್ಕೆ ಎಷ್ಟು ಬೆಲೆಬಾಳುವ ಸೇವೆ ಕೊಡುತ್ತೀರೋ ನಿಮ್ಮಲ್ಲಿ ಅಷ್ಟೇ ಹೆಚ್ಚು ಯಶಸ್ಸು ಮತ್ತು ಹಣ ಬರುತ್ತದೆ. ಹಣ ಅನ್ನೋದು ನಾವು ಮಾಡುವ ಸೇವೆಯ ಒಂದು ಅಳತೆಗೋಲು ಮಾತ್ರ. ಸೇವೆ ಮಾಡಿ, ಪ್ರತಿಫಲ ತನ್ನಷ್ಟಕ್ಕೆ ತಾನೇ ಹಿಂದೆಯೇ ಬರುತ್ತದೆ. ಸ್ನೇಹಿತರೆ, ಈ 30 ದಿನಗಳ ಪ್ರಯೋಗ ಮಾಡುವಾಗ ನೀವು ಹೇಗೆ ಯಶಸ್ವಿಯಾಗುತ್ತೀರಾ, ಆ ಗುರಿ ಹೇಗೆ ತಲುಪುತ್ತೀರಾ ಅಂತ ಯೋಚಿಸಿ ತಲೆಕೆಡಿಸಿಕೊಳ್ಳಬೇಡಿ. ಹೇಗೆ ಅನ್ನೋದನ್ನ ಸೃಷ್ಟಿಗೆ ಅಥವಾ ದೇವರಿಗೆ ಬಿಟ್ಟುಬಿಡಿ. ನೀವು ಕೇವಲ ನಿಮ್ಮ ಗುರಿಯ ಕಡೆ ಗಮನ ಹರಿಸಿ ಮತ್ತು ನಿಮ್ಮ ಕೆಲಸ ಶ್ರದ್ಧೆಯಿಂದ ಮಾಡಿ. ಒಂದು ವೇಳೆ ಈ 30 ದಿನಗಳಲ್ಲಿ ಮಧ್ಯೆ ಯಾವಾಗಲಾದರೂ ನೀವು ಪೂರ್ತಿ ನಕಾರಾತ್ಮಕವಾಗಿ ಯೋಚಿಸಿ ವಿಫಲರಾದರೆ ದಯವಿಟ್ಟು ಭಯಪಡಬೇಡಿ. ಮತ್ತೆ ಮೊದಲಿನಿಂದ ಈ 30 ದಿನಗಳ ಸವಾಲನ್ನು ಶುರು ಮಾಡಿ. ಕ್ರಮಕ್ರಮೇಣವಾಗಿ ಈ ಹೊಸ ಯೋಚನಾ ಕ್ರಮ ನಿಮ್ಮ ಜೀವನದ ಒಂದು ಭಾಗವೇ ಆಗಿಬಿಡುತ್ತದೆ. ಈ ಒಂದು ಸವಾಲು ಲಕ್ಷಾಂತರ ಜನರ ಜೀವನ ಬದಲಾಯಿಸಿದೆ. ಈ 30 ದಿನಗಳ ಪ್ರಯೋಗ ನಿಮ್ಮ ಜೀವನವನ್ನು ಎಂದಿಗೂ ಮೊದಲಿನಂತೆ ಇರಲು ಬಿಡುವುದಿಲ್ಲ. ನೀವು ಯಶಸ್ಸಿನ ಶಿಖರವನ್ನು ಏರುವುದು ಖಂಡಿತ. ಸ್ನೇಹಿತರೆ, ಇದಾಗಿತ್ತು ಅರ್ಲ್ ನೈಟಿಂಗೇಲ್ ಅವರ ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಪುಸ್ತಕದ ಸಂಪೂರ್ಣ ಸಾರಾಂಶ. ಕೊನೆವರೆಗೂ ಈ ವಿಡಿಯೋ ಕೇಳಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನೀವು ಇಂದಿನಿಂದಲೇ ಈ 30 ದಿನಗಳ ಸವಾಲನ್ನು ಸ್ವೀಕರಿಸುತ್ತೀರಾ? ನಿಮ್ಮ ಆ ದೊಡ್ಡ ಗುರಿ ಏನು ಎಂಬುದನ್ನು ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ ನಮಗೂ ಸ್ಫೂರ್ತಿ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ, ನಿಮ್ಮ ಜೀವನದಲ್ಲಿ ಒಂದಿಷ್ಟು ಹೊಸ ಭರವಸೆಯನ್ನು ಮೂಡಿಸಿದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಯಶಸ್ಸಿನ ಈ ವಿಚಿತ್ರ ರಹಸ್ಯ ತಿಳಿಯಲು ಸಹಾಯ ಮಾಡಿ. ಇದೇ ರೀತಿ ಅತ್ಯುತ್ತಮ ಪುಸ್ತಕಗಳ ಸಾರಾಂಶವನ್ನು ಕೇಳಲು ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಆಗಿರುವ ದಿ ಆಲ್ಕೆಮಿಸ್ಟ್, ದಿ 5 AM ಕ್ಲಬ್ ಮತ್ತು ಡೇವಿಡ್ ಗಾಗಿನ್ಸ್ ಅವರ ಕಾಂಟ್ ಹರ್ಟ್ ಮೀ ನಂತಹ ಅದ್ಭುತ ಪುಸ್ತಕಗಳ ಸಾರಾಂಶವನ್ನು ನೀವಿನ್ನೂ ಕೇಳಿಲ್ಲವೆಂದರೆ ದಯವಿಟ್ಟು ಒಮ್ಮೆ ಭೇಟಿ ನೀಡಿ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ, ನಿಮ್ಮ ಗುರಿಯತ್ತ ಸಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ಸಾರಾಂಶದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.